ರಣಕಹಳೆಗೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ ಲೋಕಸಭಾ ಚುನಾವಣೆಯ ರಣಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳ ಸ್ವರೂಪವೂ ಕೂಡ ಬದಲಾಗ್ತಾ ಇದೆ. ಬಹಿರಂಗ ಆಹ್ವಾನ ಇದ್ರೆ ಇನ್ನೊಬ್ಬರು ಭವಿಷ್ಯವನ್ನೇ ಹೇಳ್ತಾ ಇದ್ದಾರೆ. ಇದರ ನಡುವೆ ರಾಜ್ಯದಲ್ಲಂತೂ ಪೆನ್ ಡ್ರೈವ್ನ ಅಬ್ಬರವೂ ಇನ್ನೂ ತಗ್ಗಿಲ್ಲ. ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸ್ ನಿಮಗೆ ತೋರಿಸ್ತೀನಿ. ಪ್ರಜ್ವಲ್ ರೇವಣ್ಣ ಮೇಲೆ 3ನೇ ಎಫ್ಐಆರ್ ದಾಖಲು. ಆರೋಪ ಸಾಬೀತಾದರೆ ಜೀವನ ಪೂರ್ತಿ ಸಂಸದನಿಗೆ ಜೈಲು. ಎಸ್ಐಟಿ ತೆಕ್ಕೆಗೆ ಬಿದ್ದ ವಿಡಿಯೋ ವೈರಲ್ ಮಾಡಿದ್ದ ಮತ್ತೊಬ್ಬ ಪ್ರಜ್ವಲ್. ಎಚ್ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ ತನಿಖೆ ಶುರು. ಸಂತ್ರಸ್ತೆ ಕರೆ ತಂದು ರೇವಣ್ಣ ಮನೆಯಲ್ಲಿ ಮಹಜರು. ದೇವರಾಜೇಗೌಡ ಕಾರ್ತಿಕ್ ವಿಚಾರಣೆಗೂ ಎಸ್ಐಟಿ ತಯಾರಿ. ಪಾಕಿಸ್ತಾನದವರ ಜೊತೆ ಶಾಂತಿಯಿಂದ ಮಾತನಾಡಬೇಕಂತೆ, ಇಲ್ಲದಿದ್ರೆ ಅಣುಬಾಂಬ್ ಹಾಕ್ತಾರೆ ಎಂದು ಮಣಿಶಂಕರ್ಗೆ ಚಿಂತೆ. ಕಾಂಗ್ರೆಸ್ಗೆ ಸಂಕಷ್ಟ, ಬಿಜೆಪಿಗೆ ಹಬ್ಬವೂ ಹಬ್ಬ. ಎಲೆಕ್ಷನ್ ಪ್ರಚಾರಕ್ಕೆ ಷರತ್ತು ಹಾಕಿ ಕೇಜ್ರಿವಾಲ್ಗೆ ಜಾಮೀನು. ಸುಪ್ರೀಂ ಕೋರ್ಟ್ ಆದೇಶ. ಹನುಮಾನ್ ಕೃಪೆ ಎಂದ ದೆಹಲಿ ಸಿಎಂ. ರಾಷ್ಟ್ರ ರಾಜಧಾನಿಯಲ್ಲಿ ಎಎಪಿಯಿಂದ ಸಂಭ್ರಮ. ಕಾಂಗ್ರೆಸ್ನಲ್ಲಿದ್ದು ಮುಳುಗಿ ಹೋಗಬೇಡಿ, ಎನ್ಡಿಎಗೆ ಬಂದು ಬಿಡಿ. ಶರದ್ ಪವಾರ್ಗೆ ಆಹ್ವಾನ ಕೊಟ್ಟ ಪ್ರಧಾನಿ ಮೋದಿ. ಜೂನ್ 4ಕ್ಕೆ ಪ್ರಧಾನಮಂತ್ರಿಯಾಗಿ ನೀವೇ ಇರಲ್ಲ ಅಂತ ರಾಹುಲ್ ಕಿಡಿ.